ಹಿಂದುಳಿದ ವರ್ಗಕ್ಕೆ ಸೇರಿದ ಸಿಎಂ ಅನ್ನು ಬದಲಾವಣೆ ಮಾಡಿ ಪ್ರಬಲ ಸಮುದಾಯಕ್ಕೆ ಸೇರಿರತಕ್ಕಂತ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಿಕೊಂಡಿರ್ತಕ್ಕಂಥದ್ದು ಯಾವ ಅಜೆಂಡಾ? ನೋಡ್ರಿ, ಬಸವಣ್ಣನವರು ಯಾವ ಸಮುದಾಯ? ಇವತ್ತು ಡಿ ಕೆ ಶಿವಕುಮಾರ್ ಅವರು ಅತಿ ಹಿಂದುಳಿದ ವರ್ಗಗಳ ನಾಯಕರುಗಳ ಹಾಗೂ ಮಾಡುತ್ತೇನು? ನಾವೇ ಇರಬೇಕು, ನಾವೇ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಮುಖ್ಯಮಂತ್ರಿನ ಇಳಿಸಿ ಅಂತಕ್ಕಂಥಲ್ಲ ನಾವು ಹೇಳ್ತಾ ಇರೋದು. ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥ ನಾವು ಹೇಳ್ತಾ ಇದ್ವಿ. ಅದನ್ನು ಬಿಟ್ಟು ಅವ್ರನ್ನ ಇಳಿಸಿ ಅಂತಕ್ಕಂಥ ಪ್ರಶ್ನೆ ಅಲ್ಲಿ ಇಲ್ಲಿ. ಆಮೇಲೆ ಮುಖ್ಯಮಂತ್ರಿಗಳು ಒಬ್ಬ ಹಿಂದುಳಿದ ವರ್ಗದ ನಾಯಕರಂತ ಹೇಳಿ ಅದರಲ್ಲಿ ಎರಡನೇ ಪ್ರಶ್ನೆಯಲ್ಲಿ. ಆದರೆ ನಾನು ಕೇಳುವುದೇನು ಅಂದ್ರೆ, ಹಿಂದುಳಿದ ವರ್ಗದ ನಾಯಕರಂತ ಹೇಳಿಕೊಂಡು ಇವತ್ತು 2A 104 ಜಾತಿ ಇದ್ದೇವೆ, ಉಪಜಾತಿಗಳು 494 ಜಾತಿ ಇದ್ದೇವೆ. ಹಾಗೆಂದ್ರೆ ಅದರಲ್ಲಿರತಕ್ಕಂಥ ಬೇರೆ ಯಾರಿಗೂ ಸ್ಥಾನಮಾನ ಆಗಬಾರದು. ಅದರಲ್ಲಿ ಇಲ್ವಲ್ಲ, ಯಾರಿಗೂ ಕೊಟ್ಟಿದ್ದಾರೆ ಹೇಳಿ ನೋಡುವ? ಯಾರಿಗೂ ಕೊಡ್ಲಿಲ್ಲ. ಅದಕ್ಕೋಸ್ಕರ ಒಕ್ಕಲಿಂಗ ಸಮುದಾಯದಲ್ಲಿ ಹುಟ್ಟಿದ ಒಂದೇ ಕಾರಣಕ್ಕೋಸ್ಕರ ಅವರು ಆಗಬಾರದಂತ ಏನೂ ಇಲ್ಲ. ಅವರೂ ಕೂಡ ಈ ರಾಜ್ಯದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಹರಿಕಾರರಾಗಿ ಅವರು ಕೂಡ ಕೆಲಸ ಮತ್ತೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಅವರೇ KPCC ಅಧ್ಯಕ್ಷರಾಗಿ ಅಧಿಕಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ಪರಿಸ್ಥಿತಿಯಲ್ಲಿದ್ದರು? ಅವತ್ತವರು ಆರೋಗ್ಯವನ್ನ ಕಳ್ಕೊಂಡು, ದುಡ್ಡನ್ನ ಕಳ್ಕೊಂಡು, ಎಲ್ಲವನ್ನ ಸಮಯ ಕೊಟ್ಟು ಪಕ್ಷವನ್ನೇ ಬೆಳೆಸಿದ್ದಾರೆ. ಅದಕ್ಕೆ ಮತ್ತು ಮಾತು ಆಗಿದೆಯಲ್ಲ, ಈಗ ಅವಳಿಗೆ ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ. ನನಗೂ ಬಂದಿದ್ದ ಮಾಹಿತಿಗಳೇನು ಅಂದ್ರೆ, ಅವ್ರಿಗೆ ತಲೆ ಕೈ ಇಟ್ಟು ಅವ್ರಿಗೆ ಹೇಳಿದಾರಲ್ಲ 2.5 ವರ್ಷ ನಾವು 2 ವರ್ಷ ನೀವು ಅಂತ ಹೇಳಿದಾರಲ್ಲ, ಇವತ್ತು ಯಾಕೆ ಬದಲಾವಣೆ ಮಾಡ್ತಾ ಇದ್ದಾರೆ? ಆದ್ರಿಂದ ನಾವು CMನ ವಿರೋಧಿಗಳು, CMನ ಇಳಿಸಿ ಅಂತಕ್ಕಂಥ ಪ್ರಶ್ನೆ ಅಲ್ಲ ಇಲ್ಲಿ. ಆದರೆ ಅವ್ರಿಗೂ ಕೂಡ ನ್ಯಾಯವಾಗಿ ಸಿಗಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಈ ವಿಷಯ ಯಾಕಂತಂದ್ರೆ, ಡಿ ಕೆ ಶಿವಕುಮಾರ್ಗೂ ಬೆಂಬಲ ಕೊಟ್ಟಿರತಕ್ಕಂಥ ಸಮುದಾಯದ ಸ್ವಾಮೀಜಿಗಳಿಗೆ ಬಜೆಟ್ ಅಲ್ಲಿ ಏನೂ ಕೊಡ್ಲಿಲ್ಲ. ಮತ್ತು 22-30 ಸ್ವಾಮಿಗಳಿಗೆ ಜಮೀನನ್ನ ಕೊಟ್ಟು ನಮ್ಗೆ ಯಾರಿಗೂ ಕೂಡ ಕೊಡ್ಲಿಲ್ಲ. ಅವಾಗ ನಾವ್ ಏನ್ ಅನ್ಕೊಳ್ಬೇಕಾಗುತ್ತೆ? ನನ್ನ ವಿಷಯದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ ಮಾಲಿಕೀಯ ಗುತ್ತಿಗೆದಾರ ಹತ್ರ CM ಏನ್ ಹೇಳಿದ್ದಾರೆ? ನಾನು ಸ್ವಾಮೀಜಿಯವ್ರನ್ನ ಭೇಟಿ ಆಗೋದಿಲ್ಲ, ನನ್ನ ಹತ್ರ ಕರ್ಕೊಂಡೇ ಬರಬೇಡಿ. ಇದೇ ಕಾರಣ ಹೇಳಿರೋದು. ಸೊ ಈ ರೀತಿಯಲ್ಲಿ ಟಾರ್ಗೆಟ್ ಮಾಡಿದ್ರೆ, ಈ ರೀತಿಯಲ್ಲಿ ಮಾತನಾಡಿದ್ರೆ ಅದು ಸರಿಯಾದ ಪದ್ಧತಿ ಅಲ್ಲ ಅಂತಕ್ಕಂಥದ್ದು ನಾವು ಈಗಾಗಲೇ ಆ ವಿಷಯ ಕೂಡ ನಾವು ಅವ್ರ ಹತ್ರ ಹೇಳಿದ್ವಿ, ಅದು ಹೇಳಲೇಬೇಕಾಗತ್ತಲ್ಲ, ಅದಕ್ಕೋಸ್ಕರ ಹೇಳಿದ್ವಿ ಅಷ್ಟೇ, ಬೇರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.